बीदर 109 हुमनाबाद 52। आपका नाम? आपका नाम? ಎಲ್ರೂ ದೊಡ್ಡಸ್ಗೆ ತೋರಿಸ್ಕೋತಾರಲ್ಲ, ನಾನು ದೊಡ್ಡವನು ಅಂತ, ಅದಕ್ಕೆ ಆಪೋಸಿಟಾಗಿ ಬರ್ಸೋರೆ, ಸಖತ್ತಾಗಿ ಬರ್ಸೋರೆ. ಬೀದರ್ 109 ಹುಮ್ನಾಬಾದ್ 52. ಹುಮ್ನಾಬಾದಲ್ಲಿ ನಮ್ಮ ಮುಕ್ತಾರ್ ಇದ್ದಾನೆ, ಫೋನೇ ಪಿಕ್ ಮಾಡ್ತಾ ಇಲ್ಲ. ಈ ನಡುವೆ ನೀನ್ ನನ್ ಕಾಲೇ ಎತ್ತಲ್ಲ ಕಣೋ, ಎಷ್ಟೆಲ್ಲ ಫೋನ್ ಮಾಡಿದ್ರು ನೀನ್ ನನ್ ಕಾಲೇ ಎತ್ತಲ್ಲಪ್ಪ. ನೆನ್ನೆ ನೈಟು ಹಿಂಗೆ ಆಗಿತ್ತು, ಇಬ್ರದ್ದು ಮೊಬೈಲ್ ಕನೆಕ್ಟ್ ಆಗ್ತಿರ್ಲಿಲ್ಲ ಫೋನ್ ಕಾಲ್ಗೆ. ಆಮೇಲೆ ಆರನ್ ಹೊಡ್ಕೊಂಡು ಆರನಲ್ಲೇ ಕಮ್ಯುನಿಕೇಷನ್ ಮಾಡ್ಕೊಂಡು ಹೋಗಿದ್ದಾಯ್ತು. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ನೀರಲ್ಲಿ ಮೀನು ಹಿಡಿಯೋಕ್ಕೆ ಟ್ರೈ ಮಾಡ್ತಾವ್ರೆ. ಅಲ್ಲಾರು ಬಲೆ ಹಾಕ್ಬಿಟ್ಟು ಇಟ್ಬಿಟ್ಟು ಏನಿದ್ರು ಥಿಂಕ್ ಬೇಕ್ ತಿನ್ಬೇಕು. ಸೀದಾ ಬಸವ ಕಲ್ಯಾಣ ಸ್ಟ್ರೈಟ್ ರೋಡು. ಬ್ರೋ ಯಾರು ಬ್ರೋ ಇವನು ಲೆಜೆಂಡು, ಜೀಪಲ್ಲಿ ವಾಟರ್ ಟ್ಯಾಂಕ್ ಮಾಡ್ಕವನೆ. ಉತ್ತವ ಬಡಿದರೆ ಉರಗ ಸಾವುದೇ, ಘೋರ ತಪವ ಮಾಡಿದರೇನು, ಅಂತರಂಗ ಆತ್ಮಶುದ್ಧಿ ಇಲ್ಲದವರನೆಂತೂ ನಂಬುವನಯ್ಯ ಕೂಡಲ ಸಂಗಮ ದೇವ. ಇಲ್ಲಿ ನೋಡಿದ್ರೆ ಒಂದು ಜೀಪ್ ಹೋಗ್ತಾ ಇದೆ, ಬೊಲೆರೋ. ಇದು ನೋಡಿದ್ರೆ ನನಗೆ ಮೈಂಡಿಗೆ ಬರೋ ಒಂದೇ ಡೈಲಾಗ್, ತುಕ್ಕು ಹೊಡೆದೋಗಿರೋ ಜೀವನ. ವಾವ್, ಕುದುರೆ ವಿಂಟೇಜ್ ರೆಟ್ರೀಟ್. ವಾಟರ್ ಪಾರ್ಕ್ ಇದೆ ಇಲ್ಲಿ, ಆರ್ಕೇಡ್ ಗೇಮ್ಸ್, ಗೋ ಕಾರ್ಟಿಂಗ್ ಸಹ ಇದೆ. ಬಂದರು ಪ್ರಜಾ ಅವ್ರು ಇಲ್ಲೇ ಹೋಗ್ತಾ ಇದ್ದಾರೆ ನೋಡಿ, ಎಂಟ್ರೆನ್ಸ್, ಬೀದರ್ ಎಂಟ್ರೆನ್ಸ್ ಏರ್ಪೋರ್ಟ್. ಟಾಪ್ ಮೋಸ್ಟ್ ಡಿಸ್ಟಿಕ್ನ ಪೋಸ್ಟ್ ಆಫೀಸ್ ಇವಾಗ ವಿಸಿಟ್ ಮಾಡಬೇಕು. ಸೊ ನೋಡಿ, ಪ್ಲ್ಯಾನ್ ಪ್ರಕಾರ ಬಂದು ಕರೆಕ್ಟಾಗಿ ಆಗ್ತಾಯಿದೆ. 15ನೇ ಶತಮಾನದಾಗ ಅವರು ವಿಸಿಟ್ ಮಾಡಿದಾಗ ಇಲ್ಲಿ ಇದರಲ್ಲಿ ಉಪ್ಪು ನೀರು ಜಾಸ್ತಿ ಇತ್ತು. ಉಪ್ಪು ನೀರಿನ ಸಮಸ್ಯೆ, ಎಲ್ಲಿ ಬೋರ್ವೆಲ್, ಎಲ್ಲಿ ಬಾವಿ ತೋಡಿದ್ರು ಬರೀ ಉಪ್ಪು ನೀರು ಬರ್ತಿತ್ತಂತ. ಅಲ್ಲಿ ಬರ್ದಿದ್ದಾರೆ, ನೋಡಿರ್ಬೋದು. ಓಕೆ. ಅವರು ಬಂದಾಗ ಜನ ಅವ್ರ ಹತ್ರ ಸಮಸ್ಯೆ ಹೇಳ್ಕೊಂಡ್ರು, ಅವ್ರ ಭಕ್ತರು. ಇಲ್ಲಿ ಹತ್ರ ಎಲ್ಲೆಲ್ಲ ಉಪ್ಪು ನೀರು ಬರ್ತದೆ, ನೀರಿನ ಸಮಸ್ಯೆ ಭಾಳ ಅಂದರೆ ಅವರು ಅವ್ರ ಕಾಲಿನಿಂದ ಹೆಬ್ಬರಳಿಂದ ಸರಿಸಿ ಇಲ್ಲಿದೆ ನೋಡ್ರಿ ಸಿಹಿ ನೀರು ಅಂತ ತೋರಿಸಿದಾಗ ಟೋಟಲಿ ಬೀದರ್ ನೀರೆಲ್ಲ ಸಿಹಿ ನೀರು ಎಲ್ಲರೂ IPS IAS ಆಫೀಸರ್ ಬರ್ತಾರಲ್ಲ, ಡೈಲಿ ಅದೇ ನೀರು ಕುಡಿತಾರೆ. ಇದರಲ್ಲಿ ಎಲ್ಲಿನೂ ಫಿಲ್ಟರ್ ನೆಸೆಸಿಟಿ ಇಲ್ಲ ಸರ್, ವಾಟರ್ ಫಿಲ್ಟರ್. ಬಟ್ ಅಲ್ಲಿದು ಸಪ್ಲೈ ಇದೆ, ಇದು ಸಪ್ಲೈ ಇಲ್ಲ. ಬಾವಿ ತೋಡಿದ್ರು ನೀವು ಸಿಹಿ ನೀರೇ ಸಿಗೋದಿಲ್ಲ. ಹೌದಾ? ಒಳ್ಳೆ ನೀರು ನೀರಿಲ್ಲ. ನೀವು ಯಾವಾಗ ಎಷ್ಟು ಫೀಟಲ್ಲಿ? 40-50 ಫೀಟ್ ಅಷ್ಟೇನಾ? 60 ಫೀಟಿಗೆಲ್ಲ ನೀರೇ ಬಂದ್ಬಿಡ್ತದೆ ಆರಾಮಾಗಿ, ಅದು ಸಿಹಿ ನೀರೇ. ಇಲ್ಲಿ ನಿಂತಿರೋರಲ್ಲಿ ಸುಮಾರು ಜನ ನಮಗೆ ಚೆನ್ನಾಗಿ ಮಾತಾಡಿಸಿ ಇದು ಮಾಡಿ, ಆಮೇಲೆ ಅಲ್ಲೊಬ್ಬರು ಇದ್ದಾರೆ, ಅವರು ಬಂದು ನಮಗೆ ಗುರುದ್ವಾರಿಂದ ಸೀಲ್ ತೊಗೊಂಡು ಬಂದು ಇಲ್ಲಿಗೆ ನಮ್ಗೆ ಹೆಡ್ ಪೋಸ್ಟ್ ಆಫೀಸಿಗೆ ಬಂದು ಇಲ್ಲಿ ನಮಗೆ ಸೀಲ್ ಮಾಡಿಸ್ಕೊಟ್ಬಿಟ್ಟು ಕಳಿಸ್ಕೊಟ್ರು. ಇಲ್ಲಿ ಗುರುದ್ವಾರ, ಎಸ್, ಲೆಫ್ಟ್ಗೆ ಹೋಗಿ ರೈಟ್ಗೆ ಹೋದರೆ ಗುರುದ್ವಾರ ಸಿಗುತ್ತೆ. ಇಲ್ಲಿ ಬೀದರ್ದು ಮೇನ್ ಜಿಲ್ಲಾಸ್ಪತ್ರೆ. ಇಲ್ಲಿ ಆ್ಯಕ್ಚುಲಿ ತುಂಬ ಹೋಟೆಲ್ಸ್ಗಳಿದೆ ಮತ್ತು ತುಂಬ ಬ್ರ್ಯಾಂಡ್ಸ್ಗಳಿವೆ. ನಮ್ಗೆ ನೆನ್ನೆ ಶಾಪಿಂಗ್ ಮಾಡೋಕ್ಕಿತ್ತು, ಬಟ್ ಶಾಪಿಂಗ್ ಮಾಡೋದಕ್ಕೆ ಮಳೆ ಬಿಡಲಿಲ್ಲ. 6:30. ಐ ಲವ್ ಬೀದರ್, ಬಟ್ ಐ ಲವ್ ಬೀದರ್ ಪೀಪಲ್. ನಮ್ಮ ರಾಜಣ್ಣ ಧನ್ರಾಜ್ ನಾವು ಬರೋವಾಗಲೇ ಎಲ್ಲ ನೀಟಾಗಿ ಅಲ್ಲಿ ಹೋಟೆಲ್ಗೆಲ್ಲ ಫೋನ್ ಮಾಡಿ ಹಿಂಗೆ ಬರ್ತಿದ್ದಾರೆ ನಮ್ಮ ದೋಸ್ತಗಳು ಅಂದ್ಬಿಟ್ಟೆಲ್ಲ ಮಾತಾಡಿಸಿ, ನಾವು ಹೋಗಿದ ತಕ್ಷಣ ನಮ್ಗೆ ಒಳ್ಳೆ ರೆಸ್ಪೆಕ್ಟ್ ಕೊಟ್ಟು ಚೆನ್ನಾಗಿ ನೋಡಿಕೊಂಡ್ರು. ಅಲ್ಲಿ ಧನ್ರಾಜ್ ಊರಲ್ಲಿ ಇದ್ದರು, ಎಲ್ಲಿ ಊರಲ್ಲೆಲ್ಲ ಧನ್ರಾಜ್ದೇ ಹವಾ. ಮಂಡಿ ಬಿರಿಯಾನಿ ತರಿಸ್ಕೊಂಡು ಮಂಡಿ ಬಿರಿಯಾನಿ ತಿಂದು ಸಕ್ಕತ್ತಾಗಿತ್ತು. ಮಂಡಿ ಬಿರಿಯಾನಿ ಸೆಂಟ್ರಲ್ ದೊಡ್ಡ ಫ್ಲಾಗ್ ಹಾಕಿದ್ದಾರೆ, ಜಿಲ್ಲಾ ಕ್ರೀಡಾಂಗಣ ಇರಬೇಕಿದು. ನಮ್ಮ ಮುಕ್ತರೆಲ್ಲ ಇಲ್ಲೇ ಮೋಸ್ಟ್ಲಿ ಬೌಲಿಂಗ್ ಪ್ರಾಕ್ಟೀಸ್ ಮಾಡೋದು. ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಮಾಡ್ತಾರೆ ಬೌಲಿಂಗು. ಮುಕ್ತರಣ್ಣನ ಬೌಲಿಂಗ್ ಅಂದರೆ ಎದುರುಗಾಳಿಗಳಿಗೆ ನಡ್ಕ. ಸರಿ ಆಯಿತು. ಈ ಸಲ ನಿನ್ನ ಬಿಡಲ್ಲ ಚಿನ್ನ ಅಂದ್ಕೊಂಡು ಫಸ್ಟು. ಅದಾದಮೇಲೆ ಡೇವಿಡ್ದು ಕಾನ್ಸೆಪ್ಟ್ ಇದು, ಸಚಿನ್ ಅವ್ರದ್ದು ಕಾನ್ಸೆಪ್ಟು, ಬಿಲೀವರ್ ವರ್ಷನ್ ಮಾಡೋಣ ಬ್ರೋ, ಬಿಲೀವರ್ ವರ್ಷನ್ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ನಾನು ಓಕೆ ಬ್ರೋ ಮಾಡೋಣ. ಅದು ಆ್ಯಕ್ಚುಲಿ ಫುಲ್ ಕಾನ್ಸೆಪ್ಟ್ ಬಿಲೀವರ್ದು ಅವ್ರದ್ದೇ, ಡೇವಿಡ್ ಅವ್ರದ್ದೇ.
ರೈಟ್ ಸೈಡ್ ಗುರುದ್ವಾರ ಎಂಟ್ರಿ. ನೆನ್ನೆ ಇಲ್ಲೇ ಹೋಗ್ಬಿಟ್ಟು ಮಳೆಗೆ ಸಿಗಾಕೋಗ್ಬಿಟ್ಟಿದ್ದು ನಾವು. ಬಟ್ ಒಳ್ಳೆ ದರ್ಶನ ಮಾತ್ರ ಗುರುದ್ವಾರಲ್ಲಿ. ಏನಾಗಿಂತ ಕಿರಿಯೋದಿಲ್ಲ ಬ್ರೋ, ಆ್ಯಕ್ಚುಲಿ ತುಂಬ ಒಳ್ಳೆ ಮೀನಿಂಗ್ ಇದೆ ಅದರಲ್ಲಿ. ನನಗಿಂತ ಚಿಕ್ಕವನಿನ್ ಯಾರೂ ಇಲ್ಲ ಅಂತ, ನಾನೇ ಚಿಕ್ಕವನು ಎಲ್ರಿಗಿಂತ ಅಂತ. ಎಲ್ರೂ ದೊಡ್ಡಸ್ಗೆ ತೋರಿಸ್ಕೋತಾರಲ್ಲ, ನಾನು ದೊಡ್ಡವನು ಅಂತ. ಅದಕ್ಕೆ ಆಪೋಸಿಟಾಗಿ ಬರ್ಸವ್ರೆ, ಸಖತ್ತಾಗಿ ಬರ್ಸವ್ರೆ. ಆಪ್ಕಾ ನಾಮ್? आपका नाम? हाय. पोस्टर बॉयस. अच्छा ಓಕೆ. ನಿಮ್ಮ ಹೆಸರು ಸರ್? ಮೋಹನ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಸರ್? ಹಾಂ, ಅಂದರೆ ಈ ಆಗಸ್ಟ್. ಥ್ಯಾಂಕ್ ಯು ನಾಗೇಶ್ ಅವರು. ಕ್ರೇಜಿ ಇದೆ ಬ್ರೋ ಇದು. ಒಂದು ಕೆಲಸ ಮಾಡಿ, ಇವ್ರಿಗೆ ಪ್ಯಾಕ್ ಮಾಡೋಕೆ ಹೇಳಿ ನಾವು. ಹೆವಿ ಜನ ತುಂಬವ್ರೆ. ಇವ್ರಿಗೆ ಪ್ಯಾಕ್ ಮಾಡೋಕೆ ಹೇಳಿ, ರೀಪೋಸ್ಟ್ ಮಾಡಿ.